ಟ್ರಾನ್ಸ್‌ಜೆಂಡರ್ ತಿದ್ದುಪಡಿ ಕಾಯ್ದೆ ವಾಪಸ್ ತೆಗೆದುಕೊಳ್ಳಬೇಕು ಹಾಗೂ ಶಕ್ತಿ ಯೋಜನೆಯಲ್ಲಿ ಟ್ರಾನ್ಸ್‌ಜೆಂಡರ್‌ಗಳ ಮೇಲಿನ ಭೇದಭಾವವನ್ನು ನಿಲ್ಲಿಸುವಂತೆ ನಗರದ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮುಖಾಂತರ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಈ ತಿದ್ದುಪಡಿ ಕಾಯ್ದೆ ಟ್ರಾನ್ಸ್‌ಜೆಂಡರ್ ವ್ಯಕ್ತಿಗಳ ಹಕ್ಕುಗಳು, ಗೌರವ ಮತ್ತು ಗುರುತಿಗೆ ಧಕ್ಕೆ ಉಂಟು ಮಾಡಲಿದ್ದು, ಅದರಿಂದ ಈ ಕಾಯ್ದೆಯನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಹಾಗೂ ಮುಂದಿನ ಯಾವುದೇ ನೀತಿಗಳನ್ನು ಸಮುದಾಯದ ಸಲಹೆ ಪಡೆದು ರೂಪಿಸಬೇಕು. ಟ್ರಾನ್ಸ್‌ಜೆಂಡರ್ ವ್ಯಕ್ತಿಗಳು ಶಕ್ತಿ ಯೋಜನೆ ಪ್ರಯೋಜನ ಪಡೆಯುವಲ್ಲಿ ಭೇದಭಾವ ಮತ್ತು ಅವಮಾನವನ್ನು ಎದುರಿಸುತ್ತಿದ್ದು, ಇದನ್ನು ಸರಿಪಡಿಸಿ ಟ್ರಾನ್ಸ್‌ಜೆಂಡರ್ ತಿದ್ದುಪಡಿ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು. ಸರ್, ತಿದ್ದುಪಡಿ ಮಾಡ್ಬೇಕಂತ ಹೇಳಿ ನಮ್ದು ಯಾರ್ದು ಅವಕಾಶನ ಕೊಡಂಗಿಲ್ಲ ನಾವ್ ಯಾರು. ಯಾಕಂದ್ರೆ ಈ ತಿದ್ದುಪಡಿ ಒಂದ್ ಹೆಣ್ಣಿಗೆ ಆದ್ರೂ ಚೆಕಪ್ ಮಾಡೋದು ಅವಕಾಶನೇ ಯಾರಿಗೂ ಕೊಟ್ಟಿಲ್ಲ. ಇನ್ನು ನಾವ್ ಹೆಂಗ್ ಚೆಕಪ್ ಮಾಡಿಸ್ಕೊತೀವಿ ಯಾಕಂದ್ರೆ ನಮ್ ಸಮಾಜ ಐತಿದ. ಒಂದ್ ಹೆಣ್ಣಿಗೂ ಚೆಕ್ ಮಾಡೋದು ಯಾರಿಗೂ ಅರ್ಹತೆ ಇಲ್ಲ, ಒಂದ್ ಗಂಡಿಗೂ ಚೆಕ್ ಮಾಡೋ ಅರ್ಹತೆ ಇಲ್ಲ. ಈಗ ನಾವು ಸಿರಿ ಕಳೆದ್ ನಿಲ್ಬೋದ, ನನಗ್ ಐತಿ. ಯಾಕಂದ್ರೆ ನನ್ನ ಸರ್ಜರಿಗಳನ್ನ ಮಾಡಿಸ್ಕೊಂಡೇನಿ. ನನ್ ಹಿಂದಿರೋ ಸಮಾಜಕ್ಕೆ ಆಗಂಗಿಲ್ಲ ಇದ. ನಾನ್ ನಿಲ್ಬೋದು, ನನ್ ಸಿರಿ ಕಳದ್ ನಾನ್ ನಿಲ್ಬೋದ, ನಾ ಟ್ರಾನ್ಸ್ ಅಂತೇಳಿ. ಅದು ನನ್ನ ಸಮಾಜದೊಳಗ ಇನ್ನೂ ಒಂದ್ ಅವಕಾಶಗಳು. ಪಾಪ ಒಬ್ರ ಜೋಗಪ್ಪಗಳವ್ರು ಯಾಕಂದ್ರೆ ಆಪರೇಷನ್ ಮಾಡಿಸ್ಕೊಂಗಿಲ್ಲ, ಒಬ್ರು ಮಾಡಿಸ್ಕೊಳ್ತಾರ. ಹೆಂಗ್ ಅಂತೇಳಿ ಚೆಕ್ ಮಾಡಿಸ್ಕೊಳ್ಳೋದು ಹೇಳ್ರಿ. ಭಾವನೆಗಳ್ರಿ ಇದ. ಏನ್ ಹಾರ್ಮೋನ್ಸ್ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ ಭಾವನೆಗಳಿಂದ ನಾವು ಸಿರಿ ಉಟ್ಕೊಂಡಿವಿ. ಹಾರ್ಮೋನ್ ಸಂಬಂಧ ಇನ್ನೊಬ್ರ ಲೈಂಗಿಕ ಹೆಂಗ್ ಬೇಕಾದ್ ನಾವ್ ಮಾಡ್ಬೋದು. ಆದ್ರೆ ಈ ತರಾನು ಇವ್ರು ಸರ್ಕಾರದವ್ರು ನಮ್ಗ ಮಾಡ್ಕೊಟ್ಟಿದ್ ಬಾಳ ತಪ್ಪೈತಿ. ನಮ್ ಭಾವನೆಗಳಿಗೆ ಧಕ್ಕೆ ಬರ್ತೈತ್ರಿ. ಯಾಕಂದ್ರ ಎಲ್ಲೋ ಏನೋ ಮಾಡುವಾಗ ನಮ್ಗೆ ಇನ್ನು ಕಾನೂನುಗಳೊಳಗ ನಮ್ಗೆ ಇರಾಕ್ ಮನಿಗಳು ಕೊಟ್ಟಿಲ್ಲ. ಇದನ್ ನೋಡಿಲ್ಲ. ನಮ್ಗೆ ರೇಷನ್ ಇನ್ನೋರ್ಗು ನಾವು ರೇಷನ್ ತಿಂದಿಲ್ಲ. ಒಬ್ರು ರೇಷನ್ ತಿಂದಿಲ್ಲ ಯಾರ್ದು. ಅದನ್ನ ಸೌಲಭ್ಯಗಳು ಕೊಡ್ರಿ. ಇದನ್ನ ಏನ್ ಚೆಕಪ್ ಮಾಡಿ ಏನ್ ಸಿಗುದೈತಿ ಹೇಳ್ರಿ ಅವ್ರಿಗೆ. ಚೆಕಪ್ ಮಾಡಾಕದಾರಲ್ಲ. ನಮ್ಗೆ ಇರಾಕ್ ಒಂದ್ ಮನಿ ಇಲ್ಲ. ನಾವ್ ಎಲ್ಲಿ ರಸ್ತೆ ಒಳಗ್ ಬೀಳ್ತೀವಿ, ಒಂದೊಂದ್ ದಿವಸ ಎಲ್ಲೆಲ್ಲಿ ಇರ್ತೀವಿ. ಯಾರನ್ನ ನಮ್ನ ಹೋಗಿ ಒಂದೊಂದ್ ಗುರು ಘೋಷಗಳು ಓದ್ ನಮ್ ಜೋಪಾನ ಮಾಡ್ಯಾರ. ಅದನ್ನ ನೋಡಿದ್ರೆ ಸರ್ಕಾರ ಈಗ ಚೆಕಪ್ ಮಾಡ್ಸಕ್ ನಿಲ್ತಾರ. ಚೆಕಪ್ ಮಾಡಿಸಿ ಏನ್ ಸಿಗ್ತೈತಿ ಇವ್ರಿಗೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.